ಬಿಟ್ಟು ಒಬ್ಬ ಉನ್ನತ ಅಧಿಕಾರಿ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕು 17ನೇ ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪಿಎ ಮಾಡ್ಬೋದಾ ಸರ್? ಸಂಬಂಧ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಅವರು ಮಾಡಿದ್ದಾರೆ. ಮೇಡಮ್, ನಾನು ನಿಮ್ಮ ನಿಮ್ ಬಗ್ಗೆ ಗೌರವ ಇದೆ ನನಗೆ. ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ. ನೋಡಿ, ಮಗನ ಹೆಸರು ನಾವು ಯಾವತ್ತೂ ಇಲ್ಲ, ಅಭಿಮಾನ ಇದೆ. ಫೋನ್ ಸೈಟ್ ಮೇಲೆ ಆರ್ಡರ್ ತಂದಿದ್ರಾ? ನೀವು ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ಸರ್ವೆ ನಂಬರ್ ನಿಮ್ಗೆ ದುಡಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಏಡಿಎಲ್ ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಅವ್ರು ಮೀಡಿಯಾದವರಿಗೆ ಒಂದು 40-60 ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ರಿ. ಮಾತಾಡ್ತೀರಾ? ಈಗ ಆಯ್ತು, ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ರಾ? ಕೊಡಿ ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಇದೆ. ಮುನ್ಸಿಪಾಲಿಟಿ ಖಾತೆ ಆಗಿದ್ದ ಒಂದ್ ಕೆಲಸ ಮಾಡಿ, ಸಂಜೆ ತಗೋಬಾ, ಎಲ್ಲ ಪ್ರೆಸ್ ಮೀಟಿಂಗ್ ಇಡ್ತೀನಿ. ಆಯ್ತು, ತಗೊಂಡು ನೀವು ತಗೊಂಡು ನಾನು ತರ್ತೀನಿ. ನಾವು ತರ್ತೀವಿ, ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರ್ಬೇಕು. ಇದ್ರ ಮೇಲೆ ಜಾಗ ಅಂತಂದ್ರೆ ನಿಮ್ದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ಎಲ್ಲಿದ್ರಿ? ಹೊತ್ತು ಸಕೆ ಎಲ್ಲೈತೆ? ಎಲ್ಲ ಎರಡು ಮಾಸ ಇದೆ. ಆಯ್ತಾ? ಆ ಶೆಡ್ಡು ಕಟ್ಟಿರೋದು ಅವರು ಲೈಟ್ ಬಿಲ್ ಕಟ್ಟಲ್ಲ. ಒತ್ತುವರಿ ಅಂದ್ರೆ ಏನು? ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ಹೇಳೋದು ಒತ್ತುವರಿ ಅಂದ್ರೆ ಏನು? ನಾನು ಪಕ್ಕದಲ್ಲಿ ಏನಾದ್ರು ದಾಖಲಾತಿ ಕೊಟ್ಟಿಲ್ಲ ನಾವು. ಈಗ ನೀವು ಹೇಗೆ ನೀವು ಕಾಂಪೌಂಡ್ ಹೊಡೆದಾಗ ನೀವು ಕಾಂಪೌಂಡ್ ಪೇಪರ್ ನಿಂದು ಅಂತ ಪ್ರೂವ್ ಮಾಡ್ತೀವಿ ಅಂತ ನೀವೇ ಹೇಳ್ರಿ ಮೇಡಮ್. ಈಗ ನಾನು ಕೋರ್ಟ್ ಇದೆ, ನನ್ಗೆ ಈಗ ಕೋರ್ಟಿಗೆ ನಾನು ಹೋಗ್ಬೇಕು. ದಯವಿಟ್ಟು ನಾನು ಬರ್ತೀನಿ. ನಾವು ಕರ್ದಿದ್ವಾ ನಿನ್ನ? ನಾವು ಕರ್ದ್ವಾ? ನೀನೇ ತಾನೇ ಬಂದು ಯಾರು ನಿನ್ ಜಾಗ ಅಂತ ಹೇಳಕ್ ಕೊಡ್ತೀನಿ ಇವತ್ತಿಂದ, ಗೊತ್ತಾಯ್ತಾ? ನಿನ್ ಜಾಗ ಅಂತ ಸುಳ್ಳು ಆಪಾದನೆ ಮಾಡ್ಬೇಕಲ್ಲ. ನೋಡ್ರಿ, ಅಲ್ಲಿ SP ಗೆ ಒಂದು ಲೆಟರ್ ಕೊಡ. ಇವತ್ತು ನಡಿ SP ಹೋಗೋಣ. ಹೊಡಿ ಮೇಡಮ್ ಅವರೇ, ನಿನ್ನೆ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜಾಬಲ್ ಅವರ? ನಾನು ಆ ರೀತಿ ಹೇಳ್ತೀನಿ. ನೀವೇ ಪೊಲೀಸ್ ಕಾಂಪೌಂಡ್ ಹೊಡೆದಾಗ ಆರ್ಡರ್ ಇಟ್ಟಿದ್ರಿ. ಜಾಗ ನಮ್ದು. ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಮ್ ಮಾಡಕ್ ಬರ್ತೀರಿ. ಯಾರು ಬಂದಿಲ್ಲ. ನೀವೆಲ್ಲ ಬ್ರೋಕರ್ಗಳು ರೌಡಿಸಮ್. ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ, ಎಲ್ಲ ರೈತರು. ನಾವು ರೈತರೇ. ಎಲ್ಲ ರೈತರೇ. ಯಾಕೆ ಬರ್ತೀರಾ ಇಲ್ಲಿ? ಎಲ್ಲ ರೈತರೇ. ಹೋಗಪ್ಪ, ಎಲ್ಲ ನಮ್ಮ ಮರ್ಯಾದೆ ನೀನ್ ಇನ್ನೊಂದ್ಸತಿ ನಮ್ಮ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ನೀವು ಕೇಸಿದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ. ನಮ್ಮ ಮೇಲೆ ಇಲ್ಲ, ನಿನ್ ಮೇಲೆ ಇರೋದು. ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು. ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ಹೌದು, ಬಂದು ಹೊಡೆದ ಅಂತ ಹಾಕಿದೀವಿ. ಹೊಡೆದ ಅಂತ ಹಾಕಿದೀವಿ. ಅಲ್ಲ, ಹೊಡೆದ ಅಂತ ಹಾಕಿದೀವಿ. ಬನ್ನಿ ನೀವು. ಅಲ್ಲ, ಹೊಡೆದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಬಂದು ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೊಡ್ತು. ಅದೇನಿದ್ರೆ ನಿಮ್ ಮನೇಲಿ ಇಟ್ಕೋಬೇಕು. ಕೇಳಿ ಮೇಡಮ್ ಅವರೇ, ನಿಮ್ಮಂತೆ ಕೋರ್ಟ್ ನಿಮ್ಮಂತೆ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ. ಅಷ್ಟೇ ವ್ಯತ್ಯಾಸ. ಅಕ್ಕನ ಮಗ ಅಂತ ಅಂದ್ರೆ
ಜೀಪೆ ಓಟು ಸ್ವಂತ ಅಕ್ಕನ ಮಗನ ನಾವು ಬೇರೆ ಯಾರು ನಿಮಗೆ ಹೆಂಗ್ ಜಾಸ್ತಿ ನಮ್ದೇ ಮೂಲತಃ ಜಾಗ ಆದ್ರೆ ಅದನ್ನ ಕೂಡ ಮೇಡಮ್ ಮೂಲತಃ ನಮ್ದಾದ್ರೆ ನಾನ್ ಬಿಟ್ಬಿಡ್ತೀನ ಮೂಲತಃ ನಿಮ್ದಾರ್ ನೀವು ಬಿಡ್ತೀರಾ ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದ್ದು ಮೂಲತಃ ಲಕ್ಷ್ಮಮ್ಮರ್ದು ಅಂತ ಹೋಗಿರೋದು ನಾವು ಕಡ್ಡಾಯವಾಗಿ ನೋಡ್ತೀವಿ ಆಯ್ತಾ ಮಾತಾಡೋದಲ್ಲ ಇನ್ನೊಂದ್ಸರಿ ಸರಿ ಕತ್ರೆ ನೀವ್ ಯಾರಾದ್ರೂ ಬಂದ್ರಿ ಚೆನ್ನಾಗಿರಲ್ಲ ನಿಮಗಿಲ್ಲ ಅಧಿಕಾರ ಇಲ್ಲ ನಿಮಗ್ ಅಧಿಕಾರ ಇಲ್ಲ ಬನ್ನಿ. ನಗರದಲ್ಲಿ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಇವೆ 10 ಮನೆ ಬರ್ತಾ ಇರ್ತೀನಿ ಓದ್ತಾ ಇರ್ತೀನಿ ಅವ್ರ ಮನೆಗ್ ಹೋಗ್ರಿ, ನಮ್ಮ ಆಯ್ತಾ ಜೊತೆ ಇಲ್ಲಿ ಬರ್ತೀರಾ? ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಹೋಗ್ರಿ, ಅವ್ರ ಮನೆಗ್ ಇದೆ ಹೋಗ್ರಿ, ನಮ್ಮ ಮನೆಗ್ ಯಾಕ್ ಬರ್ತೀರಾ? ಒಂದು ದೊಡ್ಡಮ್ಮ ಮನೆ ಅವೆ ಇಲ್ಲಿ ಇದೇ ತರ ಮನೆಗಳೇ ನಮ್ಮವು ಬಂದವ್ರಿ. ನೋಡಿ ಇನ್ನೊಂದ್ಸರಿ ಯಶ್ ಅವ್ರ ಮನೇಲಿ ಮಿಸ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.